ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಭಾರತದಲ್ಲಿ ಅಡುಗೆ ಮನೆಗೂ ಯುದ್ಧ ಕಾಲಿಟ್ಟಿದೆ. ಗ್ಯಾಸ್ ಸಿಗದೆ ಹೋಟೆಲ್ ರೆಸ್ಟೋರೆಂಟ್ಗಳು ಬಾಗಿಲು ಬಂದ್ ಆಗ್ತಿದೆ. ಸೌದೆ ಒಲೆಯಲ್ಲಿ ಅಡುಗೆ ಬೇಯಿಸುವಂತಹ ಸ್ಥಿತಿ ಎದುರಾಗಿದೆ. ಇದರ ಹೊತ್ತಲೇ ಹೋಟೆಲ್ ಮಾಲೀಕರಿಗೆ ಪ್ರತಿದಿನ 10 ಸಿಲಿಂಡರ್ ನೀಡುವುದಾಗಿ ಕೇಂದ್ರ ಗುಡ್ ನ್ಯೂಸ್ ಕೊಟ್ಟಿದೆ. ಗ್ಯಾಸ್ ಇಲ್ಲದೆ ಪರದಾಡ್ತಾ ಇರುವ ಹೋಟೆಲ್ ಉದ್ಯಮಕ್ಕೆ ಗುಡ್ ನ್ಯೂಸ್. ಹೋಟೆಲ್ಗಳಿಗೆ ಇನ್ಮುಂದೆ ಪ್ರತಿದಿನ ಸಿಗಲಿದೆ 10,000 ಸಿಲಿಂಡರ್. ಬೆಂಗಳೂರಿನ ಪ್ರತಿಷ್ಠಿತ ಮುದ್ದೆ ಮಾದಪ್ಪ ಹೋಟೆಲ್ ಕೂಡ ಬಂದಾಗಿದೆ. ಚಾಮರಾಜನಗರದಿಂದ ಬೀದರ್ವರೆಗೂ ದೊಡ್ಡ ದೊಡ್ಡ ಹೋಟೆಲ್ಗಳೇ ಗ್ಯಾಸ್ ಸಿಗದೆ ಬೀಗ ಹಾಕ್ತಿವೆ. ಕಳೆದ 2 ವಾರಗಳಿಂದ ಗ್ಯಾಸ್ ಸಿಗದೆ ಹೋಟೆಲ್ಗಳ ಸ್ಥಿತಿ ಶೋಚನೀಯವಾಗಿದೆ. ಇದರ ನಡುವೆ ಇದೀಗ ನಿಟ್ಟುಸಿರು ಬಿಡುವ ಸುದ್ದಿ ಹೊರಬಂದಿದೆ. ಹೋಟೆಲ್ಗಳಿಗೆ ಹೆಚ್ಚುವರಿ 20% ಸಿಲಿಂಡರ್ ನೀಡುವಂತೆ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ಹೀಗಾಗಿ ರಾಜ್ಯದ ಹೋಟೆಲ್ ವಲಯಕ್ಕೆ ಪ್ರತಿದಿನ 10,000 ಸಿಲಿಂಡರ್ ಪೂರೈಕೆಯಾಗಲಿದೆ. ಒಟ್ಟಾರೆ 16,000 ಸಿಲಿಂಡರ್ನ ಪ್ರತಿದಿನ ಕೊಡ್ತೀವಿ. ಪ್ರತಿದಿನ 45,000 ಉಪಯೋಗಿಸಿದ್ರು 16,000 ಕೊಡ್ತೀವಿ. ಕೆಲವು ವಿಶೇಷವಾದಕ್ಕೆ ಹೆಚ್ಚಿಗೆ ಕೊಟ್ಟಿದ್ದೀವಿ. ಹೋಟ್ಲು ಇದಕ್ಕೆಲ್ಲ 20% ಅಂದರೆ 10,000 ಸಿಲಿಂಡರ್ ಕೊಡ್ತೀವಿ. ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ಗೆ ಪ್ರಯಾರಿಟಿಯಲ್ಲಿ 4,800 ಸಿಲಿಂಡರ್ಸ್ ಕೊಡುವಂಥದ್ದನ್ನು, ಕ್ಯಾಂಟೀನ್ಸ್, ಏರ್ಪೋರ್ಟ್, ರೈಲ್ವೆ, ಬಸ್ ಸ್ಟೇಷನ್ಸ್ಗೆ 1,200 ಸಿಲಿಂಡರ್, ಫೀಡ್ ಪ್ರೊಸೆಸಿಂಗು, ಅಗ್ರಿಕಲ್ಚರ್, ಅಲೈಡ್ ಆಕ್ಟಿವಿಟೀಸ್ಗೆ, ಫಾರ್ಮಾಸ್ಯೂಟಿಕಲ್ ಆಕ್ಟಿವಿಟೀಸ್ಗೆ ಇವೆಲ್ಲಕ್ಕೂ ಕೂಡ 500 ಸಿಲಿಂಡರ್ನ ಪ್ರತಿದಿನ ಕೊಡೋದಕ್ಕೆ, ಇದೆಲ್ಲ ಪ್ರತಿದಿನ ನಾನು ಹೇಳ್ತಾ ಇದ್ದೀನಿ. ನಿನ್ನೆಯಿಂದಲೇ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆಯಲ್ಲಿ ಹೆಚ್ಚಳ ಮಾಡಲಾಗಿದೆ. ಕರ್ನಾಟಕಕ್ಕೆ ಪ್ರತಿನಿತ್ಯ 44,000 ಕಮರ್ಷಿಯಲ್ ಸಿಲಿಂಡರ್ ಅವಶ್ಯಕತೆ ಇದೆ. ಕೇಂದ್ರ ಸರ್ಕಾರದ ಹೊಸ ಆದೇಶದ ಅನ್ವಯ ಹೆಚ್ಚುವರಿ 20% ಅಂದ್ರೆ ಸದ್ಯದ ಲಭ್ಯತೆ ರಾಜ್ಯದಲ್ಲಿ 16,105 ಸಿಲಿಂಡರ್ ಪೂರೈಸಬಹುದಾಗಿದೆ. ಈ ಪೈಕಿ ಹೋಟೆಲ್, ಡಾಬಾ, ರೆಸ್ಟೋರೆಂಟ್, ಇಂದಿರಾ ಕ್ಯಾಂಟೀನ್ಗಳಿಗೂ ಸೇರಿದಂತೆ 10,000 ಸಿಲಿಂಡರ್ ಪೂರೈಸುವುದಕ್ಕೆ ನಿರ್ಧರಿಸಲಾಗಿದೆ. ಉಳಿದಂತೆ ಆಸ್ಪತ್ರೆ, ಶಾಲಾ ಕಾಲೇಜು, ಹಾಸ್ಟೆಲ್ಗಳಿಗೆ ಎಂದಿನಂತೆ 4,200 ಸಿಲಿಂಡರ್ ಪೂರೈಕೆ ಮುಂದುವರಿಯಲಿದೆ. ಸರ್ಕಾರಿ ಸಂಸ್ಥೆ, ಏರ್ಪೋರ್ಟ್, ರೈಲ್ವೆ, ಬಸ್ ನಿಲ್ದಾಣದ ಕ್ಯಾಂಟೀನ್ಗಳಿಗೆ 1,200 ಸಿಲಿಂಡರ್, ಕೃಷಿ ಮತ್ತು ಔಷಧ ವಲಯಕ್ಕೆ 500 ಸಿಲಿಂಡರ್ ಮೀಸಲಿಡಲಾಗಿದೆ. 14.2 ಕೆಜಿ ಬದಲಿಗೆ 10 ಕೆಜಿ ಎಲ್ಪಿಜಿ ಕೊಡಲು ಪ್ಲಾನ್. ಹೋಟೆಲ್ಗಳಿಗೆ ಎದುರಾಗಿರುವ ಸಂಕಷ್ಟ ಮನೆಗಳಿಗೂ ತಟ್ಟುವ ಆತಂಕವಿದೆ. ಆದರೆ ಕೇಂದ್ರ ಸರ್ಕಾರ ತೊಂದರೆಯಾಗದಂತೆ ಪರ್ಯಾಯ ಮಾರ್ಗ ಹುಡುಕಿದೆ. ಮನೆಯಲ್ಲಿ ಬಳಸುವ 14.2 ಕೆಜಿ ಸಿಲಿಂಡರ್ಗಳ ಬದಲಿಗೆ ಇನ್ಮುಂದೆ 10 ಕೆಜಿ ಎಲ್ಪಿಜಿ ತುಂಬಿಸಿ ಪೂರೈಸುವುದಕ್ಕೆ ಪ್ಲಾನ್ ಮಾಡಲಾಗಿದೆ. 14.2 ಕೆಜಿಯ ಒಂದು ಎಲ್ಪಿಜಿ ಸಿಲಿಂಡರ್ ಸಾಮಾನ್ಯವಾಗಿ ಕುಟುಂಬವೊಂದಕ್ಕೆ 35 ರಿಂದ 40 ದಿನ ಬರುತ್ತೆ. ಹೀಗಾಗಿ 10 ಕೆಜಿ ನೀಡಿದ್ರೆ 1 ತಿಂಗಳವರೆಗೂ ಆಗುತ್ತದೆ ಅನ್ನೋದು ಸರ್ಕಾರದ ಲೆಕ್ಕಾಚಾರವಾಗಿದೆ. 10 ಕೆಜಿ ಸಿಲಿಂಡರ್ ಬೆಲೆಯೂ ಕಡಿಮೆಯಾಗಲಿದೆ. ಭಾರತಕ್ಕೆ ಬರಲು ಸಜ್ಜಾದ ಮತ್ತೆರಡು ಎಲ್ಪಿಜಿ ಹಡಗುಗಳು. ಗ್ಯಾಸ್ ಮತ್ತು ಕಚ್ಚಾ ತೈಲ ತುಂಬಿದ ಒಂದೊಂದೇ ಹಡಗುಗಳು ಹೊರ್ಮುಜ್ ಜಲಸಂಧಿ ದಾಟಿ ಬರ್ತಾ ಇವೆ. ಇದೀಗ ಮತ್ತೆರಡು ಹಡಗು ಭಾರತಕ್ಕೆ ಎಂಟ್ರಿ ಕೊಡ್ತಾ ಇವೆ. ಭಾರತ ಪೆಟ್ರೋಲಿಯಂನ ಎಲ್ಪಿಜಿ ವಾಹನ ಜಾಗ್ ವಸಂತ್ ಮತ್ತು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನ ಪೈನ್ ಗ್ಯಾಸ್ ಹೆಸರಿನ ಹಡಗುಗಳು ಇರಾನ್ನ ಹೊರ್ಮುಜ್ ಜಲಸಂಧಿಯನ್ನ ಸುರಕ್ಷಿತವಾಗಿ ದಾಟಿವೆ. ಈ ಹಡಗುಗಳು ಮಾರ್ಚ್ 28ಕ್ಕೆ ಗುಜರಾತ್ನ ಮುಂದ್ರಾ ಮತ್ತು ಕಾಂಡ್ಲಾ ಬಂದರು ತಲುಪುವ ನಿರೀಕ್ಷೆ ಇದೆ. ಇದಲ್ಲದೆ 24,000 ಟನ್ ಎಲ್ಪಿಜಿ ತುಂಬಿದ ಹಡಗುಗಳನ್ನ ಹೊತ್ತ ವಿದೇಶಿ ಒಡೆತನದ ಹೆಲಾಸ್ ಗ್ಲಾಡಿಯೇಟರ್ ಮತ್ತು ಗ್ಯಾಸ್ ಜುಪಿಟರ್ ಎಂಬ 2 ಶಿಪ್ಗಳು ಮಾರ್ಚ್ 30ರಂದು ಆಂಧ್ರದ ವಿಶಾಖಪಟ್ಟಣ ಬಂದರು ತಲುಪುವ ನಿರೀಕ್ಷೆ ಇದೆ. ಒಟ್ಟಾರೆ ಈ ತಿಂಗಳಾಂತ್ಯದಲ್ಲಿ 93,000 ಟನ್ಗೂ ಹೆಚ್ಚು ಎಲ್ಪಿಜಿ ಭಾರತಕ್ಕೆ ಬರಲಿದ್ದು, ಅಡುಗೆ ಅನಿಲ ಬಿಕ್ಕಟ್ಟು ಕೊಂಚ ತಹಬದಿಗೆ ಬರುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9. ಬೆಳಗಾವಿಯಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಜನ ಮುಗಿ ಬೀಳ್ತಾ ಇದ್ದಾರೆ. ಪೆಟ್ರೋಲ್ ಬಂಕ್ಗೆ ಜನ ನುಗ್ತಾ ಇರುವುದರಿಂದಾಗಿ ಜನರನ್ನ ನಿಯಂತ್ರಿಸುವುದಕ್ಕೂ ಕೂಡ ಹರಸಾಹಸವನ್ನೇ ಪಡಬೇಕಾಯಿತು. ಅಜಂ ನಗರ, ಕೊಲ್ಲಾಪುರ ಸರ್ಕಲ್, ನೆಹರು ನಗರ, ವೈಭವ ನಗರ, ಗಾಂಧಿನಗರ ಈ ಬಂಕ್ಗಳಲ್ಲಿ ನಿನ್ನೆಯಂತೂ ಜನವೋ ಜನ. 4 ದಿನಗಳ ಕಾಲ ಪೆಟ್ರೋಲ್ ಸಿಗಲ್ಲ ಅನ್ನುವಂತಹ ವದಂತಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು. ಈ ವದಂತಿಯನ್ನ ನಂಬಿದಂತಹ ಜನರು ಎಲ್ಲೋ ಒಂದು ಕಡೆ ಪೆಟ್ರೋಲ್ ಸಿಕ್ಕಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಕಷ್ಟವಾಗುತ್ತೆ ಅಂತ ಬೈಕ್ ಜೊತೆನಲ್ಲಿ ಬಾಟ್ಲುಗಳಲ್ಲಿ ಪೆಟ್ರೋಲ್ ಅನ್ನು ತುಂಬಿಸಿಕೊಳ್ತಿದ್ದಾರೆ. ಪರಿಸ್ಥಿತಿಯನ್ನ ನಿಯಂತ್ರಣ ತರೋದಕ್ಕೆ ಬಂಕ್ ಸಿಬ್ಬಂದಿಯಿಂದ ಪರದಾಟವನ್ನೇ ನಡೆಸಿದ್ದಾರೆ. ಒಂದು 5-6 ಪೆಟ್ರೋಲ್ ಪಂಪ್ ತಿರುಗಾಡಿದ್ವಿ. ಆದರೆ ಅವ್ರು ನಾಳೆ ಮಧ್ಯಾಹ್ನ ತನಕ ಸ್ಟಾಕ್ ಇಲ್ಲ. ಒಂದು ಕಡೆ ಹಂಗೆ ಹೇಳಿದ್ರು, ಒಂದು ಕಡೆ ನಾಳೆ ಮುಂಜಾನೆ ಬರ್ರಿ ಅಂತ ಹೇಳಿದ್ರು, ಒಂದು ಕಡೆ ಹೇಳಿದ್ರು 4 ದಿವಸ ಪೆಟ್ರೋಲ್ ಸಿಗಂಗಿಲ್ಲ ಅಂತ ಹೇಳಿದ್ರು. ಸೊ ಐ ಥಿಂಕ್ ಮೇ ಬಿ ಇದು 2 ದಿವಸ 3 ದಿವಸ ಹೋಗೋದು.
ಸೊ ಬಿಕಾಸ್ ಆಫ್ ದಟ್ ಯು ಕ್ಯಾನ್ ಸಿ ದ ರಶ್ ಹಿಯರ್. ಪೂರಾ ಬೆಳಗಾವ್ ತುಂಬ ಅಡ್ಡಾಡಿ ಬಂದ್ವಿ. ಒಂದು 6 ಗಂಟೆ ಮೇಲೆ ಸ್ಟಾರ್ಟ್ ಆಯಿತು ಏನೋ ಗೊತ್ತಿಲ್ಲ. ಪೆಟ್ರೋಲ್ ಸಹಜ ಹಾಕಿಸ್ಬೇಕಂತ ಬಂದ್ವಿ, ಎಲ್ಲ ಕಡೆ ಫುಲ್ ಆಗಿಬಿಟ್ಟದ. ಮೊದಲೇ ಹುಡುಗರ್ದು ಎಕ್ಸಾಮ್ಸ್ ಗೀಸನ್ ಅದ, ಜನಸಾಮಾನ್ಯರಿಗೆ ಭಾಳ ತೊಂದರೆ ಆಗ್ಯದ. ಸೊ ನೋಡಬೇಕು ಇದು ಏನು ಒಮ್ಮಿಂದೊಮ್ಮೆ ಸ್ಟಾರ್ಟ್ ಆಯಿತು. ಮೇ ಬಿ ಕಾನ್ಫ್ಲಿಕ್ಟ್ ವಾರ್ ಅದು ನಡೆದಿದ್ದಕ್ಕೆ ಏನಾದರೂ ಕಾನ್ಫ್ಲಿಕ್ಟ್ ಆಗಿರಬೇಕು. ಈಗ ಒಂದು 2 ತಾಸು ಆಯ್ತು ರೀ, 2 hours ಆಯಿತು ಮನೆಯಿಂದ ಅಡ್ಡಾಡ್ಲಿಕ್ಕತ್ತೀವಿ. ಎಲ್ಲ ಕಡೆ ಒಟ್ಟ ಎಲ್ಲೂ ಇಲ್ಲ, ಎಲ್ಲೇ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಸಿಗ್ತಾ ಇದೆ, ಅಲ್ಲಿ ಫುಲ್ ರಶ್ ಇದೆ. ಸೊ ಭಾಳ ಸಮಸ್ಯೆ.